ಜಾತಿ ಜನಗಣತಿ ಮರು ಸಮೀಕ್ಷೆಯನ್ನ ನಾವೆಲ್ಲ ಬೆಂಬಲಿಸಿದ್ದೇವೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ಮಾತನಾಡಿರುವ ಅವರು, ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಹೇಳಿದ್ದೇವೆ. ನಿನ್ನೆ ಏಕತಾ ಸಮಾವೇಶ ಮಾಡಿದ್ದು ಸಮೀಕ್ಷೆಗೆ ಬೆಂಬಲಿಸಿದ್ದೇವೆ. ಆದರೆ ಕೆಲ ಶಂಕೆಗಳಿದ್ವು, ಅದನ್ನ ಸಮೀಕ್ಷೆ ಬಳಿಕ ಚರ್ಚೆ ಆಗತ್ತದು ಅಂತ ಹೇಳಿದ್ರು. ಈ ಸಮೀಕ್ಷೆಗೆ ನಾವೆಲ್ಲ ಸ್ವಾಗತ ಮಾಡಿದ್ದೇವೆ. ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದೇ ಇವತ್ತು ವೀರಶೈವ ಲಿಂಗಾಯತ ಸಮುದಾಯ. ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಇವತ್ತು ಇಡೀ ಜಗತ್ತಿಗೆ ಒಂದು ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟು ಇವತ್ತು ಎಲ್ರಿಗೂ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಂಥದ್ದೇ ಈ ಒಂದು ಸಮುದಾಯ. ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಇವತ್ತು ಯಾರಿಗೂ ಇವತ್ತು ತೊಂದರೆ ಆಗದ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಇವತ್ತು ಮಾಡ್ತೀವಿ ಅನ್ನೋಂಥದ್ದಿದೆ. ಮತ್ತು ಕೆಲವೊಂದು ಶಂಕೆಗಳೇನಿದ್ದು ಅವೆಲ್ಲವೂ ಸರ್ಕಾರ ಎಲ್ಲರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಮಾಡ್ತದೆ, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಮೀಸಲಾತಿ ಸಿಗಬೇಕು ಅಂತೇಳಿ ಕೆಲವರು ತಮ್ಮ ತಮ್ಮ ಜಾತಿಯ ಒಂದು ಹಿನ್ನೆಲೆಯನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಬರೆಸುವಂಥದ್ದು ನಾವು ನೋಡಿದ್ದೇವೆ. ಆ ರೀತಿ ಆದರೆ ನೈಜವಾದಂಥ ಒಂದು ಸಂಖ್ಯೆ ಬರೋದಿಲ್ಲ ಅನ್ನುವಂಥದ್ದು ಒಂದು ಆತಂಕ. ನೈಜವಾದಂಥ ಒಂದು ಸಂಖ್ಯೆ ಬರಬೇಕು ಅನ್ನೋಂಥ ದೃಷ್ಟಿಯಿಂದ ಕೆಲವೊಂದು ಸಲಹೆಗಳನ್ನು ಇವತ್ತೆಲ್ಲರೂ ಕೊಟ್ಟಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಪ್ತ ಸಚಿವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಸಚಿವರ ಬೆನ್ನಲ್ಲೇ ಈಗ ಎಸ್ಟಿ ಸಮುದಾಯದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ನಡೆಗೆ ಸಾಹುಕಾರ್ ಗರಂ ಆಗಿದ್ದಾರೆ. ಇವತ್ತು ಅಥವಾ ನಾಳೆ ಎಸ್ಟಿ ಸಮುದಾಯದ ಶಾಸಕರ ಜೊತೆ ಸಭೆ ನಡೆಸಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳಿಂದಲೂ ಬೆಂಬಲ ಪಡೆಯಲು ಮುಂದಾಗಿದ್ದಾರೆ. ಜಾತಿ ಜನಗಣತಿಗೆ ಒಕ್ಕಲಿಗ ನಾಯಕರು ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಜನಗಣತಿ ಮುಂದೂಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಮುದಾಯದ ಶ್ರೀಗಳು ನಾಯಕರು ಒತ್ತಡ ಹೇರ್ತಿದ್ದಾರೆ. ಸಮುದಾಯದ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಾಳೆ ಬೆಳಗ್ಗೆ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಮತ್ತಷ್ಟು ಗೊಂದಲ ಆಗಿದೆ. ಇದರಿಂದ ಪಕ್ಷದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಅಂತ ಮನವರಿಕೆ ಮಾಡಿಕೊಡೋಕೆ ಡಿಸಿಎಂ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಜಾತಿ ಜನಗಣತಿ ಮುಂದೂಡುವಂತೆ ಸಿಎಂಗೆ ಸೂಚನೆ ಕೊಡಿಸೋಕೆ ದೆಹಲಿಗೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಗೊಂದಲ ಆಕ್ರೋಶ ಜೋರಾಗಿದೆ. ಈ ಹಿನ್ನೆಲೆ ಜಾತಿ ಗಣತಿ ವಿಚಾರಕ್ಕೆ ಗವರ್ನರ್ ಮಧ್ಯಪ್ರವೇಶ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸೇರ್ಪಡೆಯಿಂದ ಸಮಸ್ಯೆಯಾಗಲಿದೆ. ಸಾಮಾಜಿಕ ಧಕ್ಕೆ ದೀರ್ಘಾವಧಿ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಸಾಮಾಜಿಕ ಸಮಸ್ಯೆ ಆಗದಂತೆ ಮರು ಪರಿಶೀಲಿಸುವಂತೆ ಸಿಎಂಗೆ ಗವರ್ನರ್ ಪತ್ರ ಬರೆದಿದ್ದಾರೆ. ಇನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮತಾಂತರವಾದವರ ಜೊತೆ ಹಳೇ ಜಾತಿ ಹೆಸರು ಸರಿಯಲ್ಲ. ಮುಸ್ಲಿಂ ಒಕ್ಕಲಿಗ, ಮುಸ್ಲಿಂ ಲಿಂಗಾಯತ ಅಂದ್ರೆ ಹೇಗೆ? ಇದನ್ನ ಸಹಿಸೋಕ್ಕಾಗಲ್ಲ. ಜಾತಿ ಗಣತಿ ಮುಂದೂಡಿ ಅನ್ನೋದು ನಮ್ಮ ನಿರ್ಣಯ. ನಮ್ಮ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುವ ಭರವಸೆ ಇದೆ ಅಂತ ಸ್ವಾಮೀಜಿ ಹೇಳಿದ್ರು. ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗಿದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಳ್ತಿದ್ದಾರೆ. ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದದ್ದು ಯಾರು? ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದು. ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ, ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿ. ಇಟ್ ಲೀಡ್ಸ್ ಟು chaos. It's because of that it is hard to be taken into that. ಗದಗ ಜಿಲ್ಲೆಯಲ್ಲಿ ಇವತ್ತು ಕುರುಬ ಸಮಾಜದ ರಜತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಗರದ ಕನಕ ಭವನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಸಿಎಂ ಆಗಮಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್, ಎಂಎಲ್ಸಿ ಸಲೀಂ ಅಹಮದ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಮುಖಂಡರು ಪಾಲ್ಗೊಂಡಿದ್ದಾರೆ. ಜನಪ್ರಿಯ ನಾಯಕರು, ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿ, ಕನ್ನಡ ಎಂದು ಇಡೀ
ಸೆಪ್ಟೆಂಬರ್ 22ರಿಂದ ಜಿಎಸ್ಟಿ ನೂತನ ದರ ಜಾರಿಗೆ ಬರಲಿದೆ. ದಸರಾ ಹಬ್ಬದ ಸಮಯದಲ್ಲಿ ಕೆಎಂಎಫ್, ನಂದಿನಿ ತುಪ್ಪ, ಬೆಣ್ಣೆ ಮತ್ತು ಲಸ್ಸಿ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆ ಮಾಡಿ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿ 21 ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ. ಮೊಸರಿನ ದರ ಲೀಟರ್ಗೆ 4 ರೂಪಾಯಿ ಇಳಿಕೆ ನಿರೀಕ್ಷೆ ಇದ್ದು, ತುಪ್ಪ, ಬೆಣ್ಣೆ, ಲಸ್ಸಿ ದರ ಕೂಡ ಇಳಿಕೆಯಾಗಲಿದೆ. 2017ರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿಯನ್ನು ವಿಧಿಸಲಾಗಿತ್ತು. ಕರ್ನಾಟಕ ಹಾಲು ಮಹಾಮಂಡಳ ಏನು ಹಾಲು ಮಾರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವುದೇ GST ಇಲ್ಲ. ಹಾಗಾಗಿ ಹಾಲಿನ ದರನೂ ಕೂಡ ಯಥಾಸ್ಥಿತಿ ಮುಂದುವರಿಯುತ್ತೆ. ಇನ್ನುಳಿದಂತೆ ಬೇರೆ ಹಾಲಿನ ಉತ್ಪನ್ನಗಳು, ಉದಾಹರಣೆಗೆ ತುಪ್ಪ, ಬೆಣ್ಣೆ, ಇನ್ನಿತರೆ ಪನ್ನೀರು, ಮುಖ್ಯವಾದಂಥ ಏನೇನು ಉತ್ಪನ್ನಗಳಿದೆ ಅದರಲ್ಲಿ 12% ಇದ್ದಂಥ GST ಈಗ 5% ಬಂದಿದೆ. ಹಾಗಾಗಿ 5% GST ಅಮೌಂಟ್ ಏನಿದೆ ಆ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗಾಗಲೇ ಎಲ್ಲ ಒಕ್ಕೂಟಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು 22ನೇ ತಾರೀಕಿಂದ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಹೆಸರಿಡುವ ಕಾಂಗ್ರೆಸ್ ಸರ್ಕಾರದ ನಡೆ ವಿರೋಧಿಸಿ ಹಿಂದೂಪರ ಸಂಘಟನೆಗಳು ಕಿಡಿಕಾರಿವೆ. ಶಾಂತಿನಗರದ BMRCL ಕಚೇರಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿದರು. ಶಿವಾಜಿನಗರ ಮೆಟ್ರೋಗೆ ಶಿವಾಜಿನಗರ ಅಂತಲೇ ಹೆಸರಿಡಿ, ಸೆಂಟ್ ಮೇರಿ ಹೆಸರು ಇಡದಂತೆ BMRCL ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ಗೆ ಮುತಾಲಿಕ್ ಮನವಿ ಸಲ್ಲಿಸಿದರು. ಅದಕ್ಕೆ ನಮ್ಮೆಲ್ಲ ಹಿನ್ನೆಲೆಯಲ್ಲಿ ಈಗ ಸೆಂಟ್ ಮೇರಿ ಯೋಜನೆ ವರದಿ ಏನು ಮಾಡಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬೇಸರ ಹೊರಹಾಕಿದ ಹಿನ್ನೆಲೆ ಸಂಜೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ. ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಕುರಿತು ಸಭೆ ಕರೆಯಲಾಗಿದೆ. ಸಂಜೆ ಕಾವೇರಿ ನಿವಾಸದಲ್ಲಿ ಸಭೆ ನಡೆಯಲಿದ್ದು ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಭಾವನಾ ನಗರ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಸುಮಾರು 34,000 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತಿನ ಭಾವನಗರದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಏನೊಂದು ದೇಶದ ಮೇಲೆ ಮಿತಿ ಮೀರಿದ ಅವಲಂಬನೆ ಒಳ್ಳೆಯದಲ್ಲ. ಇಂಥ ಅವಲಂಬನೆ ದೇಶದ ಅತಿ ದೊಡ್ಡ ಶತ್ರು. ಕಾಂಗ್ರೆಸ್ ಆಡಳಿತದಲ್ಲಿ ದೇಶದಲ್ಲಿ ಲೈಸೆನ್ಸ್ ರಾಜಿತ್ತು. ಇದರಿಂದ ದೇಶದ ಪ್ರಗತಿ ಕುಂಠಿತವಾಗಿತ್ತು. ಆತ್ಮನಿರ್ಭರ ಭಾರತದಿಂದ ದೇಶದ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಅಂತ ಹೇಳಿದರು. विश्व बंधु की भावना से आगे बढ़ रहा है. दुनिया में हमारा कोई बड़ा दुश्मन नहीं है. सच्चे अर्थ में अगर हमारा कोई दुश्मन है तो वो है दूसरे देशों पर हमारी निर्भरता. यही हमारा सबसे बड़ा दुश्मन है और हमें मिलकर विश्व ನಾಳೆ ವರ್ಷದ ಕೊನೆಯ ಸೂರ್ಯಗ್ರಹಣ. ಈ ಬಗ್ಗೆ ನ್ಯೂಸ್ 18 ಜೊತೆ ಪ್ರಸನ್ನಾಚಾರ್ಯ ಜ್ಯೋತಿಷಿ ಮಾತನಾಡಿದ್ದಾರೆ. ಭಾರತದಲ್ಲಿ ಗ್ರಹಣ ಗೋಚರಿಸುವುದಿಲ್ಲ. ಗ್ರಹಣ ಗೋಚರಿಸುವ ದೇಶದಲ್ಲಿ ಜನ ಕಟ್ಟೆಚ್ಚರ ವಹಿಸಬೇಕು. ಗ್ರಹಣ ಗೋಚರಿಸುವ ದೇಶದಲ್ಲಿನ ಆಸ್ತಿಕರು ಕಟ್ಟೆಚ್ಚರ ವಹಿಸಬೇಕು. ದೀರ್ಘಕಾಲದ ಗ್ರಹಣ ಇದು. ಭಾರತದಲ್ಲಿ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷ ಆಚರಣೆ ಮಾಡಬಹುದು. ಗ್ರಹಣ ಗೋಚರಿಸದ ಕಾರಣ ಆಚರಣೆಗೆ ಯಾವುದೇ ತೊಂದರೆ ಇಲ್ಲ. ಈ ಗ್ರಹಣದಿಂದ ಬೆಂಕಿ ಅನಾಹುತ ಹೆಚ್ಚಾಗುತ್ತೆ, ಯುದ್ಧಗಳ ಭೀಕರತೆ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 2025 ಭಾನುವಾರದಂದು ಸೂರ್ಯಗ್ರಹಣ ಗೋಚರಿಸ್ತಾ ಇದೆ. ಆದರೆ ಆ ಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇರುವುದರಿಂದ ಭಾರತದಲ್ಲಿ ಆ ಗ್ರಹಣದ ಆಚರಣೆ ಇರೋದಿಲ್ಲ. ಸೂರ್ಯ ಬಂದು ಅಗ್ನಿಗೆ ಸಂಬಂಧಿತವಾದಂತಹ ಗ್ರಹ, ಬೆಳಕಿಗೆ ಸಂಬಂಧಿತವಾದಂತಹ ಗ್ರಹ. ಆ ನಿಟ್ಟಿನಲ್ಲಿ ಅಗ್ನಿಸ್ಫೋಟಗಳು, ದುರಂತಗಳು, ನಡೀತಕ್ಕಂತಹ ಯುದ್ಧಗಳಲ್ಲಿ ಏನೋ ಒಂದು ವಿಶೇಷವಾದಂತಹ ಬಾಂಬ್ ದಾಳಿಗಳಂತ ಏನು ಕರಿತೇವೆ, ಆ ತರಹದ ಪ್ರಸಂಗಗಳನ್ನೇ ಹೆಚ್ಚಿಗೆ ನಾವು ಕಾಣಬಹುದು. ಗೊಂದಲಗಳು, ಗಲಾಟೆಗಳು, ಜಗಳಗಳು ಪ್ರಾರಂಭ ಆಗ್ತಕ್ಕಂತಹ ಪ್ರಸಂಗ. ರಾಜಕೀಯದಲ್ಲಿಯೂ ಕೂಡ ವಿಶೇಷವಾದಂತಹ ಏರಿಳಿತಗಳನ್ನ ಈ ರೀತಿಯಲ್ಲಿ ಇಲ್ಲಿವರೆಗೂ ಯಾವುದು ಎಲೆಮರೆ ಕಾಯಿಯಂತೆ ಹಿಂದೆ ನಡೀತಿತ್ತು, ಇವಾಗ ಎಲ್ಲ ಜನಕ್ಕೆ ಗೊತ್ತಾಗ್ತಕ್ಕಂತಹ ಪ್ರಸಂಗದಲ್ಲಿ ನಡೀತಕ್ಕಂತಹ ಒಂದು ಸಂದರ್ಭ ಈ ಯಾವ ಗ್ರಹಣದಿಂದ ನಾವು ಕಾಣಬಹುದು.